ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಹೇಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಫಸ್ಟು ನಿಮಗೆ ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವಿತೌಟ್ ಅಡ್ಜಸ್ಟ್ಮೆಂಟ್ ಅಂತ. ಅಂದರೆ ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಕೇಳೋದು ವಿತೌಟ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಬರೋಲ್ಲ, ವಿತ್ ಅಡ್ಜಸ್ಟ್ಮೆಂಟೇ ಬರೋದು. ಮತ್ತು ಯಾಕೆ ಮೇಡಮ್ ಇದನ್ನು ಮಾಡಿಸ್ತಿದ್ದೀರಾ ಅಂತ ನೀವು ಕೇಳಬಹುದು. ನೋಡಿ, ಇಲ್ಲಿ ಫಸ್ಟು ತುಂಬ ಸುಲಭವಾಗಿ ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಹೇಗೆ, ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಸರ್ಪ್ಲಸ್ಸು ಮತ್ತು ಡೆಫಿಸಿಟನ್ನು ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಆಮೇಲೆ ಬ್ಯಾಲೆನ್ಸ್ ಶೀಟನ್ನು ಹೇಳ್ಕೊಡ್ತೀನಿ. ಎರಡು ಪ್ರಾಬ್ಲಮ್ಗಳನ್ನು ನಿಮಗೆ ಮಾಡಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಆಮೇಲೆ ನಾನು ನಿಮಗೆ ಅಡ್ಜಸ್ಟ್ಮೆಂಟ್ ಬಗ್ಗೆ ತಿಳಿಸಿ ಆ ನಂತರ ನಿಮಗೆ ಎಕ್ಸಾಮಲ್ಲಿ ಕೇಳುವಂತಹ ಪ್ರಾಬ್ಲಮ್ಗಳನ್ನ ಕಲಿಸ್ಕೊಡ್ತೀನಿ. ಸೊ ಹಾಗಾಗಿ ಇವತ್ತು ನಾನು ಮಾಡ್ತಾ ಇರುವಂಥದ್ದು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಮಕ್ಕಳೇ ಸಿಂಪಲ್ ಪ್ರಾಬ್ಲಮ್ನ ನಾನು ತೊಗೊಂಡಿದ್ದೀನಿ. ಆ ಸಿಂಪಲ್ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020 ಅಂತ. ಅಂದರೆ ಒಂದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇದೆ. ನೋಡಿ, ರಿಸೀಟ್ ಸೈಡ್ ಏನೇನಿದೆ ಅಂತ ನಾನು ಓದ್ಬಿಡ್ತೀನಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಂದರೆ ಇವರು ಕ್ಯಾಪಿಟಲ್ ಫಂಡ್ ಅಂದ್ಬಿಟ್ಟು ಎಷ್ಟು ದುಡ್ಡಿದೆ, 3500 ರೂಪಾಯಿ ಇದೆ. ಅವರಂದರೆ ಯಾವತ್ತೋ ಶುರುವಾಗಿದೆ, ಅಲ್ಲಿ ಅವರು ತಮ್ಮ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅಷ್ಟು ದುಡ್ಡು ಅವ್ರ ಹತ್ರ ಪ್ರಾರಂಭದಲ್ಲಿ ಇತ್ತು, 3500 ರೂಪಾಯಿ. ಸೊ ಈ ವರ್ಷ ಏನೇನು ಬಂತು ಆದಾಯಗಳು, ಅದು ಕ್ಯಾಪಿಟಲ್ ರಿಸೀಟಿಂದ ಬಂದಿರ್ಬೋದು ಅಥವಾ ರೆವಿನ್ಯೂ ರಿಸೀಟ್ಸಿಂದ ಬಂದಿರ್ಬೋದು, ಅದನ್ನೆಲ್ಲ ಕೊಟ್ಟಿದ್ದಾರೆ. ನೋಡಿ, ಸಬ್ಸ್ಕ್ರಿಪ್ಷನ್ 75,000 ರೂಪಾಯಿ ಬಂದಿದೆ ಸದಸ್ಯರಿಂದ. ಎಂಟ್ರೆನ್ ಫೀಸ್ ಪ್ರವೇಶ ಶುಲ್ಕ ಅಂತ 2,000 ರೂಪಾಯಿ ಬಂದಿದೆ. ರೆಂಟ್ ಫ್ರಮ್ ಹಾಲನ್ನು ಬಾಡಿಗೆ ಕೊಟ್ಟಿದ್ದಾರೆ, ಅದರಿಂದ 7,000 ರೂಪಾಯಿ ಬಂದಿದೆ ಈ ವರ್ಷದಲ್ಲಿ. ಮತ್ತು ಡೊನೇಷನ್ ಅಂತ 10,000 ರೂಪಾಯಿನ ತೊಗೊಂಡಿದ್ದಾರೆ. ಮತ್ತು ನ್ಯೂಸ್ ಪೇಪರ್ನ ಸೇಲ್ ಮಾಡಿದಾಗ 400 ರೂಪಾಯಿ ಬಂದಿದೆ. ಮತ್ತು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ 7,300 ಇದೆ. ಇಷ್ಟು ಈ ವರ್ಷ ಅವ್ರಿಗೆ ಕಲೆಕ್ಟ್ ಆಗಿರುವಂತಹ ಒಂದು ಹಣ ಎಷ್ಟು, 1,05,200. ಇಷ್ಟರಲ್ಲಿ ಏನೇನು ಖರ್ಚು ಮಾಡಿದ್ದಾರೆ ಅಂದ್ಬಿಟ್ಟು ಪೇಮೆಂಟ್ ಸೈಡ್ ಕೊಟ್ಟಿದ್ದಾರೆ. ನೋಡಿ, ಪೇಮೆಂಟ್ ಅಂತಂದರೆ ಖರ್ಚುಗಳು, ಎರಡೂ ಖರ್ಚು ಕೊಟ್ಟಿರ್ತಾರೆ ನಿಮಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರು. ಅದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಯಾವುದಕ್ಕಾದ್ರೂ ಉಪಯೋಗಿಸಿರ್ತಾರೆ ಯಾವುದ್ಯಾವುದೋ ಉದ್ದೇಶಕ್ಕೋಸ್ಕರ, ಅದು 900 ರೂಪಾಯಿ ಖರ್ಚಾಗಿದೆ. ಸ್ಯಾಲ್ರಿಗೆ, ಅಲ್ಲಿರುವಂಥ ನೌಕರರಿಗೆ ಸಂಬಳ ಕೊಡಲಿಕ್ಕೆ 16,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಪ್ರಿಂಟಿಂಗ್ ಚಾರ್ಜಸ್ ಅಂದ್ಬಿಟ್ಟು 1,300 ರೂಪಾಯಿ ಖರ್ಚಾಗಿದೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ 7,800 ಇದೆ. ಮತ್ತು ಫರ್ನಿಚರ್ನ ತಂದಿದ್ದಾರೆ, ಪೀಠೋಪಕರಣಗಳನ್ನು 26,500 ರೂಪಾಯಿ. ಬುಕ್ಸ್ ತಂದಿದ್ದಾರೆ, ಇದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದ್ಕೊಂಡಿದ್ದೀನಿ, ಯಾವುದೋ ಶಾಲಾ ಕಾಲೇಜ್ ಇರ್ಬೋದು, 13,000 ರೂಪಾಯಿ ಪುಸ್ತಕನ ತಂದಿದ್ದಾರೆ. ಮತ್ತು ಪೇಪರ್ ಹಾಕ್ಸ್ತಾರೆ ನೋಡಿ ವಿದ್ಯಾರ್ಥಿಗಳು ಓದಲಿಕ್ಕೋಸ್ಕರ, ಅದಕ್ಕೆ ಅವರು ಕೊಟ್ಟಿರುವಂತಹ ಒಂದು ಹಣ ಎಷ್ಟು, ಅದನ್ನು ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ನಾವು. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಅಂದರೆ ಕಾಲೇಜಿಗೆ ಬರುವಂತಹ ದಿನಪತ್ರಿಕೆಗಳಿಗೆ ಅವರು ಕೊಟ್ಟಿರುವಂಥದ್ದು ವರ್ಷಕ್ಕೆ 600 ರೂಪಾಯಿ. ಏನೇ ಖರ್ಚಿದ್ರೂ ಕೂಡ ವರ್ಷಕ್ಕೆ ಅದು. ನೆಕ್ಸ್ಟು ಮೀಟಿಂಗ್ ಎಕ್ಸ್ಪೆನ್ಸಸ್, ಆವಾಗವಾಗ ಪ್ರಿನ್ಸಿಪಾಲ್ ಮೀಟಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ಕಾಫಿ ಟೀ ತರಿಸ್ಕೊಡ್ತಿರ್ತಾರೆ, ಅದೊಂದು 7,200 ಇದೆ. ಮತ್ತು ಒಂದು ಟಿ ವಿನೂ ಕೂಡ ತಂದಿದೆ. ಬಹುಶಃ ಕೋವಿಡ್-19 ಇರೋದ್ರಿಂದ ಪಾಠಗಳನ್ನು ಟಿ ವಿ ಮುಖಾಂತರ ಮಕ್ಕಳಿಗೆ ತೋರಿಸೋಣ ಅನ್ನೋ ಒಂದು ಉದ್ದೇಶದಿಂದ ಇವರು ತಂದಿರ್ಬೋದು. ಒಂದು ಅಸೆಟ್ ಇದು ಟಿ ವಿ, 16,000 ರೂಪಾಯಿ ಕೊಟ್ಟು ತಂದಿದ್ದಾರೆ. ಇಷ್ಟೆಲ್ಲ ಹಣವನ್ನು ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿ ಅವ್ರಿಗೆ ಎಷ್ಟು ಉಳಿದಿದೆ ಅಂತಂದರೆ ಎಷ್ಟು ದುಡ್ಡು ಬಂದಿತ್ತು, 1,05,200 ರೂಪಾಯಿ ಖರ್ಚಾಗಿರೋದು. ನೋಡಿ, ಇಷ್ಟು ಹಣ ಖರ್ಚಾಗಿದೆ. ಈ ಖರ್ಚಿನಿಂದ ಎಲ್ಲ ಖರ್ಚುಗಳನ್ನು ಒಟ್ಟಾಗಿ ಕೂಡಿಸಿ ಕಳೆದಾಗ ಇನ್ನೂ ಅವ್ರ ಹತ್ರ ಎಷ್ಟು ಉಳ್ಕೊಂಡಿದೆ, 15,900 ರೂಪಾಯಿ ಸಂಸ್ಥೆಯಲ್ಲಿ ದುಡ್ಡು ಇದೆ, ಕ್ಯಾಶ್ ಇದೆ ಅಂತ. ಅದನ್ನು ನಾನು ಕ್ಲೋಸಿಂಗ್ ಕ್ಯಾಶ್ ಅಂತ ಹೇಳಿದ್ದೀನಿ. ಕ್ಯಾಶ್ ಅಂದ ತಕ್ಷಣ ನಿಮಗೆ ಗೊತ್ತು ಅದು ಅಸೆಟ್ ಅಂತ. ಸೊ ನೆಕ್ಸ್ಟು ಇದ್ರ ಜೊತೆಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಟ್ ಅಂತಂದರೆ ಸೂಚನೆ ಅಂತ. ಅದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕು. ಏನು ಕೊಟ್ಟಿದ್ದಾರೆ ಸೂಚನೆನ, ಎಂಟ್ರೆನ್ ಫೀಸ್ ಆ್ಯಂಡ್ ಡೊನೇಷನ್ಸ್ ಆರ್ ಟ್ರೀಟೆಡ್ ಆ್ಯಸ್ ರೆವಿನ್ಯೂ ಇನ್ಕಮ್. ನೋಡಿ, ಅವರೇ ಪರ್ಟಿಕ್ಯುಲರಾಗಿ ಕೊಟ್ಬಿಟ್ಟಿದ್ದಾರೆ. ಎಂಟ್ರೆನ್ ಫೀಸ್ ಬಂದಿದೆಯಲ್ಲ, ಇಲ್ಲಿ ಬರ್ದಿದೆ ನೋಡಿ, ಎಂಟ್ರೆನ್ ಫೀಸ್ 2,000, ಡೊನೇಷನ್ 10,000ವನ್ನು ರೆವಿನ್ಯೂ ಇನ್ಕಮ್ ಅಂತ ತೊಗೋಬೇಕು ಅಂತ ಅವರು ಹೇಳಿದ್ದಾರೆ. ಇಷ್ಟು ಮಾಹಿತಿಯನ್ನು ನಾವು ಉಪಯೋಗಿಸ್ಕೊಂಡು ಈಗ ನಾವೇನು ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಸರ್ಪ್ಲಸ ಡೆಫಿಸಿಟು ಅಂತ ಕಂಡುಹಿಡಿಯಬೇಕು. ಮತ್ತು ಈ ವರ್ಷದ ಅಸೆಟ್ಸ್ ಏನೇನಿದೆ, ಈ ವರ್ಷದ್ದು ಲಯಬಿಲಿಟೀಸ್ ಏನೇನಿದೆ ಅಂದ್ಬಿಟ್ಟು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಗೊತ್ತಾಯ್ತಾ? ಸೊ ನೋಡಿ, ನೀವು
ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ರೂಲ್ಸ್ ಗೊತ್ತಿರಬೇಕು. ನಿಮಗೆ ರೂಲ್ಸ್ ಅರ್ಥ ಆದರೆ ನೀವು ಬಹಳ ಸುಲಭವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನೋಡಿ, ಏನು ರೂಲ್ ಫಾಲೋ ಮಾಡಬೇಕು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಬರೆದಿದ್ದೀನಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ರೂಲ್ಸ್, ನಿಯಮಗಳು ಅಂತ. ಸೊ ಇಲ್ಲಿ ಏನು ನಿಯಮ? ಇಟ್ ಟೇಕ್ಸ್ ಓನ್ಲಿ ರೆವಿನ್ಯೂ ಐಟಮ್ಸ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎರಡೂ ಇರುತ್ತೆ, ರೆವಿನ್ಯೂ ಐಟಮ್ ಇರುತ್ತೆ, ಕ್ಯಾಪಿಟಲ್ ಐಟಮ್ ಇರುತ್ತೆ. ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತೊಗೋಬೇಕಾದ್ರೆ ಅದು ಇಟ್ ಮೇ ಬಿ ಇನ್ಕಮ್ ಆರ್ ಇಟ್ ಮೇ ಬಿ ಎಕ್ಸ್ಪೆಂಡಿಚರ್, ಇಟ್ ಶುಡ್ ಬಿ ಓನ್ಲಿ ರೆವಿನ್ಯೂ. ಬರೀ ರೆವಿನ್ಯೂ ಐಟಮ್ ಮಾತ್ರ ಮಕ್ಕಳೇ ತೊಗೋಬೇಕು. ಇದು ರೂಲ್ ನಂಬರ್ 1, ಮರಿಬೇಡಿ, ಓನ್ಲಿ ರೆವಿನ್ಯೂ ಐಟಮ್. ರೂಲ್ ನಂಬರ್ 2 ಏನು? ಇಟ್ ಟೇಕ್ಸ್ ಓನ್ಲಿ ಕರೆಂಟ್ ಇಯರ್ ಐಟಮ್ಸ್ ಅಂತಂದರೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ 3 ಇಯರ್ಸ್ ಇನ್ಫಾರ್ಮೇಷನ್ ಇರುತ್ತೆ, ಲಾಸ್ಟ್ ಇಯರು, ಕರೆಂಟ್ ಇಯರು ಮತ್ತು ನೆಕ್ಸ್ಟ್ ಇಯರು, ಗೊತ್ತಾಯ್ತಾ? ಆದರೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತೊಗೋಬೇಕಾಗಿರೋದು ಈ ವರ್ಷದ ಮಾತ್ರ ತೊಗೋಬೇಕು. ನಾವು ಯಾವ ವರ್ಷಕ್ಕೆ ಪ್ರಿಪೇರ್ ಮಾಡ್ತಿದ್ದೀವೋ ಆ ವರ್ಷದ ಇನ್ಕಮು ಮತ್ತು ಆ ವರ್ಷದ ಎಕ್ಸ್ಪೆಂಡಿಚರ್ಗಳನ್ನು ಮಾತ್ರ ತೊಗೋಬೇಕಾಗಿರೋದ್ರಿಂದ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ಓನ್ಲಿ ಕರೆಂಟ್ ಇಯರ್ ಐಟಮ್ಸ್. ಇದು ರೂಲ್ ನಂಬರ್ 2. ನೆಕ್ಸ್ಟ್ ಇನ್ನೊಂದು ರೂಲನ್ನು ನೀವು ತಿಳ್ಕೊಳ್ಳೇಬೇಕು. ಇಟ್ ಟೇಕ್ಸ್ ಬೋತ್ ಕ್ಯಾಶ್ ಆ್ಯಂಡ್ ನಾನ್ ಕ್ಯಾಶ್ ಐಟಮ್. ಕ್ಯಾಶ್ ಅಂತಂತಂದರೆ ನಗದು ವ್ಯವಹಾರ, ನಾನ್ ಕ್ಯಾಶ್ ಅಂತಂತಂದರೆ ನಗದು ರಹಿತ ವ್ಯವಹಾರ. ಅದೇ ಹೇಳಿದ್ನಲ್ಲ, ಡಿಪ್ರಿಸಿಯೇಷನ್ನು, ಔಟ್ಸ್ಟ್ಯಾಂಡಿಂಗ್ ಇನ್ಕಮು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರೆ ಅಡ್ಜಸ್ಟ್ಮೆಂಟಲ್ಲಿ. ಅದನ್ನು ನಾನು ಇವಾಗ ನಿಮಗೆ ಕೊಟ್ಟಿಲ್ಲ, ಮುಂದೆ ಅದನ್ನು ಕೂಡ ನೀವು ಗಣನೆಗೆ ತೆಗೆದುಕೊಂಡು ಲೆಕ್ಕವನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ರೂಲನ್ನು ಬರೆದಿದ್ದೀನಿ. ಕ್ಯಾಶ್ ಐಟಮು ತೊಗೋಬೇಕು ಈ ವರ್ಷದ್ದಾಗಿದ್ದರೆ, ರೆವಿನ್ಯೂ ಐಟಮ್ ಆಗಿರಬೇಕು, ಮತ್ತು ನಾನ್ ಕ್ಯಾಶ್ ಐಟಮನ್ನು ಮಕ್ಕಳಲ್ಲಿ ತೊಗೋಬೇಕಾಗತ್ತೆ. ನಂತರ ಇಟ್ ಡಸ್ ನಾಟ್ ಟೇಕ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಿಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾರೆ. ನೋಡಿ, ಇದೆ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಕೊಟ್ಟಿದ್ದಲ್ಲ, 3500 ರೂಪಾಯಿ. ಇದನ್ನು ಮತ್ತೆ ಕ್ಲೋಸಿಂಗ್ ಕ್ಯಾಶ್ ಇದೆ ನೋಡಿ, ಇವೆರಡನ್ನೂ ತೊಗೋಬಾರ್ದು. ಓಪನಿಂಗಲ್ಲಿ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ, ಮತ್ತು ಕ್ಲೋಸಿಂಗಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೊಟ್ಟಿರ್ತಾರೆ. ಇವೆರಡನ್ನೂ ನಾವೇನು ಮಾಡಬಾರ್ದು, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇರ್ಬೋದು ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು. ಅದೇ ಥರ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಅದನ್ನು ನಾವೇನು ಮಾಡ್ಬೋದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬಾರ್ದು. ಇದನ್ನು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎರಡನ್ನೂ ಕೂಡ ಬಿಟ್ಟು ನೀವು ಮಾಡಬೇಕಾಗತ್ತೆ. ಮತ್ತು ಇದನ್ನು ಏನು ತೋರಿಸುತ್ತೆ ಈ ಅಕೌಂಟು ನಿಮಗೆ ಕೊನೆಯಲ್ಲಿ ಅಂತಂತಂದರೆ ಸರ್ಪ್ಲಸನ್ನು ತೋರಿಸುತ್ತೆ ಮತ್ತು ಡೆಫಿಸಿಟನ್ನು ತೋರಿಸುತ್ತೆ. ಈ 5 ನಿಯಮಗಳನ್ನು ನೀವು ಯಾವತ್ತೂ ಕೂಡ ಮರೀದೆ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಲೆಕ್ಕವನ್ನು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ನಿಮಗೆ ಒಂದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನಾನಿಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಇದನ್ನು ನೋಡಿಕೊಂಡು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಈಗ ತಾನೇ ನಾನು ನಿಮಗೆ ರೂಲ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಪ್ರಿಪೇರ್ ಮಾಡಬೇಕಾದಾಗ ಈಗ ಎಕ್ಸ್ಪೆಂಡಿಚರ್ಸ್ ಬರಿತೀರಾ ಅಂತ ಇಟ್ಕೊಳ್ಳಿ. ಖರ್ಚುಗಳನ್ನು ಬರಿಬೇಕಾದ್ರೆ ಪೇಮೆಂಟ್ ಸೈಡ್ ನೋಡಿ, ಯಾವ ಕಡೆ ನೋಡಬೇಕು ನೀವು. ಯಾವುದೇ ಖರ್ಚುಗಳನ್ನು ನೀವು ಬರೀಬೇಕಾದ್ರೆ ಎಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನೀವು ಪೇಮೆಂಟ್ ಸೈಡ್ ನೋಡಬೇಕು. ಪೇಮೆಂಟ್ ಅಂತಂದರೆ ಖರ್ಚು ಅಂತ, ಪೇಮೆಂಟ್ ಅಂತಂದರೆ ಖರ್ಚು ಅಂತ. ಸೊ ಹಾಗಾಗಿ ಇಲ್ಲಿ ನಾನು ನೋಡಿ ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ನಿಮಗೆ ರಿಸೀಟ್ಸ್ ಅಂತ ಕೆಲವು ಐಟಮ್ ಇದೆ ಮತ್ತು ಪೇಮೆಂಟ್ ಅಂತ ಕೆಲವು ಐಟಮ್ಗಳನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಾವು ಲೆಕ್ಕ ಮಾಡಬೇಕಾದ್ರೆ ಫಸ್ಟು ಈ ಕಡೆನಾದರೂ ನೋಡ್ಬೋದು ಅಥವಾ ಪೇಮೆಂಟ್ ಸೈಡ್ ಬೇಕಾದರೂ ನೋಡ್ಬೋದು. ಫಸ್ಟು ನೀವು ಮಾಡೋದು ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ಪೇಮೆಂಟನ್ನು ಓದಿದಾಗ ನೀವು ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅದನ್ನು ಗುರುತಿಸ್ಬೇಕು. ಸೊ ಈಗ ನಿಮಗೆ ಗೊತ್ತಿದೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಯಾವ ಐಟಮ್ನ ತೊಗೋಬೇಕು, ಬರೀ ರೆವಿನ್ಯೂ ಎಕ್ಸ್ಪೆಂಡಿಚರ್ಗಳನ್ನು ಮಾತ್ರ ತೊಗೋಬೇಕು. ಯಾವ ಐಟಮ್ ತೊಗೋಬೇಕು, ಓನ್ಲಿ ರೆವಿನ್ಯೂ. ಸೊ ಹಾಗಾಗಿ ಇಲ್ಲಿ ಏನೇನು ಖರ್ಚು ಮಾಡಿದಾರೋ ಆ ಖರ್ಚುಗಳನ್ನು 2 ಭಾಗ ಮಾಡ್ಕೋಬೇಕು ನೀವು. ರೆವಿನ್ಯೂ ಯಾವುದು, ಕ್ಯಾಪಿಟಲ್ ಯಾವುದು ಅಂತ. ಯಾಕೆ ಅಂತಂದರೆ ರೆವಿನ್ಯೂ ಐಟಮ್ ಆದ್ರೆ ಮಾತ್ರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಕಾಗತ್ತೆ. ಸೊ ಇವಾಗ ಒಂದೊಂದನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ಜನರಲ್ ಎಕ್ಸ್ಪೆನ್ಸಸ್ ಅಂತಂದ್ರೇನು, ಅದನ್ನು ಆವಾಗವಾಗ ನಾವು ಮಾಡ್ತಾನೆ ಇರಬೇಕಾದಾಗ ಅದೇನಾಗುತ್ತೆ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೋ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೋ.
ಸೊ ಆವಾಗ ಅಂದ ತಕ್ಷಣ ನೀವೇ ಹೇಳ್ತೀರಾ ಮೇಡಮ್ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ. ಇಲ್ಲಿ ನೀವು ಎಕ್ಸ್ಪೆಂಡಿಚರ್ ಅಂತ ಬರ್ಕೋಬೋದು ಬೇಕಾದ್ರೆ ಎಕ್ಸ್ಪೆಂಡಿಚರ್ ಅಂತ. ಸೊ ನೆಕ್ಸ್ಟು ಸ್ಯಾಲರಿ, ಪ್ರತಿ ತಿಂಗಳು ನೌಕರರಿಗೆ ಸ್ಯಾಲ್ರಿಯನ್ನು ಕೊಡೋದ್ರಿಂದ ಅದು ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್. ನೋಡಿ ನೀವು ಅಂತ ಬರ್ಕೋಬೋದು. ನೆಕ್ಸ್ಟು ಪ್ರಿಂಟಿಂಗ್ ಚಾರ್ಜಸ್ಸು ಕಾಲೇಜಲ್ಲಿ ಆವಾಗ ಆಗ್ತಾನೆ ಇರುತ್ತೆ, ಇದು ಕೂಡ ನಿಮಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂದರೆ ವಿದ್ಯುತ್ ಶಕ್ತಿ ಬಿಲ್ಲು, ನಾವು ಬಿಲ್ ಕಟ್ತೀವಲ್ಲ, ಇದು ಲೈಟು ಫ್ಯಾನು ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ಲು ಪ್ರತಿ ವರ್ಷ ಕಟ್ತಾ ಇರ್ತೀವಿ, ಇದು ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್, ಅದರಿಂದ ಎಕ್ಸ್ಪೆಂಡಿಚರ್ ಅಂತ ಹಾಕೊಳ್ಳಿ. ನೆಕ್ಸ್ಟು ಫರ್ನಿಚರ್ ಅಂತಾರೆ ಪೀಠೋಪಕರಣಗಳು, ಇದನ್ನು ಒಂದು ಸಾರಿ ತೊಗೊಂಬಂದು ಹಲವಾರು ವರ್ಷಗಳು ಉಪಯೋಗಿಸೋದ್ರಿಂದ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗೋದಿಲ್ಲ, ಅದೇನಾಗುತ್ತೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನಾಗುತ್ತೆ ಅದು ಅಸೆಟ್ ಆಗುತ್ತೆ, ಆದ್ದರಿಂದ ಅದನ್ನು ಅಂತ ಬರ್ಕೋಬೋದು, ಅಂತ ಬರೀರಿ ಅಸೆಟ್. ನೆಕ್ಸ್ಟು ಬುಕ್ಸ್, ಒಂದು ವರ್ಷ ತರಿಸಿದಂಥ ಬುಕ್ಸನ್ನು ನಾವು ಹಲವಾರು ವರ್ಷಗಳ ತನಕ ಏನು ಮಾಡ್ತೀವಿ ಅದನ್ನು ಉಪಯೋಗಿಸ್ತೀವಿ, ಹಲವಾರು ವರ್ಷಗಳ ತನಕ ಉಪಯೋಗಿಸ್ತೀವಿ. ಒಂದು ಸಾರಿ ಅಮೌಂಟನ್ನು ಕೊಟ್ಟಿದ್ದೀವಿ ಅಂತ ತಕ್ಷಣ ಅದೇನಾಗುತ್ತೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದಮೇಲೆ ಅದು ಬುಕ್ಸ್ ಅಂತಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅದೇನಾಗುತ್ತೆ ಅದು ಅಸೆಟ್ಟು, ಆದ್ದರಿಂದ ಇದನ್ನು ಬುಕ್ಸ್ ಅಂತಿರೋದ್ರ ಮುಂದ್ಗಡೆ ಅಂತ ಹಾಕೊಳ್ಳಿ ಅಸೆಟ್. ನೆಕ್ಸ್ಟ್ ಏನಿದೆ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಅಂದರೆ ಪ್ರತಿ ತಿಂಗಳು ನಾವು ಪೇಪರ್ ಬಿಲ್ಲನ್ನು ಕೊಡ್ತಾ ಹೋಗ್ತೀವಿ. ಸಬ್ಸ್ಕ್ರಿಪ್ಷನ್ ಅಂತಂತಂದರೆ ನಾವು ಪೇಪರನ್ನು ತರಿಸಿದಾಗ ಅವರಿಗೆ ಕೊಡುವಂಥ ಒಂದು ಹಣ ಅಂತ, ವಂತಿಕೆ ಅಂತ. ಪ್ರತಿ ತಿಂಗಳು ನಾವು ನ್ಯೂಸ್ ಪೇಪರ್ ಬಿಲ್ ಕೊಡಲೇಬೇಕಾಗಿರೋದ್ರಿಂದ ರೆವಿನ್ಯೂ ಎಕ್ಸ್ಪೆಂಡಿಚರು, ಇದೇನಾಗುತ್ತೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಇದನ್ನು ಅಂತ ಬರೀರಿ. ನೆಕ್ಸ್ಟು ಮೀಟಿಂಗ್ ಎಕ್ಸ್ಪೆನ್ಸಸ್ಸು, ಕಾಲೇಜಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಆವಾಗ ಚರ್ಚೆ ಮಾಡಬೇಕಾಗಿರೋದ್ರಿಂದ ಪ್ರಿನ್ಸಿಪಲ್ ಮೀಟಿಂಗ್ ಕಾಲ್ ಮಾಡ್ತಿರ್ತಾರೆ, ಖರ್ಚಾಗ್ತಾನೆ ಇರುತ್ತೆ, ಆದ್ದರಿಂದ ಇದೇನಾಗುತ್ತೆ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಆಗುತ್ತೆ. ನೆಕ್ಸ್ಟು ಟಿ ವಿ ಸೆಟ್, ನಾನು ಹೇಳಿದ್ನಲ್ಲ ಕೋವಿಡ್-19 ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಎಫೆಕ್ಟಿವ್ ಆಗಿ ಪಾಠ ಮಾಡೋಣ, ಟಿ ವಿ ಮುಖಾಂತರ ಕೆಲವೊಂದು ಪಾಠಗಳನ್ನು ಕೇಳಿ ಮಕ್ಕಳು ಅಂದ್ಬಿಟ್ಟು ಟಿ ವಿನ ತರಿಸಿದ್ದಾರೆ. ಈ ಟಿ ವಿಯನ್ನು ಪ್ರತಿ ತಿಂಗಳು ತರಲ್ಲ, ಪ್ರತಿ ವರ್ಷವೂ ತರಲ್ಲ, ಒಂದು ಸಾರಿ ತಂದುಬಿಟ್ಟು ಅದನ್ನು 10 ವರ್ಷಗಳ ಕಾಲ ಕಾಲೇಜಲ್ಲಿ ಅಸೆಟ್ ಥರ ಅದನ್ನು ಏನು ಮಾಡ್ತಾರೆ ಅವರು ಉಪಯೋಗಿಸ್ತಾರೆ, ಇಟ್ ಬಿಕಮ್ಸ್ ಎನ್ ಅಸೆಟ್. ಸೊ ಅದರಿಂದ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಟಿ ವಿ, ಅದರಿಂದ ಅಂತ ಹಾಕೊಳ್ಳಿ. ನೆಕ್ಸ್ಟು ನಿಮಗೆ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್, ಅಂದರೆ ದುಡ್ಡು ಉಳಿದಿರೋದೇನು ನಿಮಗೆ ಕ್ಯಾಶ್ ಕೂಡ ಒಂದು ಅಸೆಟ್ಟು. ಈ ಥರ ನೀವು ಪೇಮೆಂಟನ್ನ 2 ಭಾಗಗಳಾಗಿ ಮಾಡ್ಕೋಬೇಕು, ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರು, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ರೆವಿನ್ಯೂ ಎಕ್ಸ್ಪೆಂಡಿಚರ್ ನಾನು ಅಂತ ಬರ್ದಿದ್ದೀನಿ, ಎಕ್ಸ್ಪೆಂಡಿಚರ್ನೆಲ್ಲ ನೀವು ಯಾವ ಅಕೌಂಟಿಗೆ ತೊಗೋಬೇಕು, ಇನ್ಕಮ್ ಇಲ್ಲಿ ತೊಗೋಬೇಕು, ಎಕ್ಸ್ಪೆಂಡಿಚರ್ನೆಲ್ಲ ಇಲ್ಲಿ ತೊಗೋಬೇಕು. ಇದು ಅರ್ಥ ಆಗ್ತಿದೆಯಾ? ನಾನು ನೋಡಿ ಇಲ್ಲಿ ನೀವು ಎಕ್ಸ್ಪೆಂಡಿಚರ್ನ ಬರಿಬೇಕಾದಾಗ ಈ ಸೈಡ್ನ ನೋಡಿ, ಪೇಮೆಂಟ್ ಸೈಡ್ ನೋಡಬೇಕು, ಅರ್ಥ ಆಯ್ತಲ್ವ? ಈಗ ಅದೇ ಥರ ಪೇಮೆಂಟನ್ನ ಹೇಗೆ 2 ಭಾಗ ಮಾಡಿಕೊಂಡ್ರೋ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಅಂತ, ಅದೇ ಥರ ಹಣ ಬಂದಿರುತ್ತಲ್ಲ ಅದನ್ನು ಕೂಡ 2 ಭಾಗ ಮಾಡ್ಕೊಳ್ಳಿ, ರೆವಿನ್ಯೂ ರಿಸೀಟ್ಸು ಮತ್ತು ಕ್ಯಾಪಿಟಲ್ ರಿಸೀಟ್ಸ್ ಅಂತ. ಮೊದಲನೇದು ನಿಮಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾಪಿಟಲ್ ಫಂಡ್ ಅಂತಿದೆ, ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳೋಣ, ಕ್ಯಾಪಿಟಲ್ ಫಂಡನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳೋಣ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಅಂತಿದೆ, ಸಬ್ಸ್ಕ್ರಿಪ್ಷನ್ ಮೆಂಬರ್ಸು ಪ್ರತಿ ವರ್ಷ ಶುಲ್ಕವನ್ನು ಕಟ್ತಾರೆ, ಅದೇನಾಗುತ್ತೆ ನಿಮಗೆ ಸಬ್ಸ್ಕ್ರಿಪ್ಷನ್ ಪ್ರತಿ ವರ್ಷ ಬರೋದ್ರಿಂದ ರೆವಿನ್ಯೂ ರಿಸೀಟು ಕ್ಯಾಪಿಟಲ್ ರಿಸೀಟು. ಸೊ ನಿಮಗೆ ಗೊತ್ತೋದು ರೆವಿನ್ಯೂ ಅಂತ, ಸೊ ಹಾಗಾಗಿ ಅದನ್ನು ಇನ್ಕಮ್ ಅಂತ ಬರ್ಕೊಳ್ಳಿ, ಏನದು ಇನ್ಕಮ್ ಅಂತ. ಎಂಟ್ರೆನ್ಸ್ ಫೀಸ್ ಬಗ್ಗೆ ಅವರೇ ಹೇಳಿದ್ದಾರೆ ಏನಂತ, ರೆವಿನ್ಯೂ ಇನ್ಕಮ್ ಅಂತ ಪರಿಗಣಿಸಿ ಅಂತ, ಅವ್ರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೋ ಅದೇ ಥರ ಬರೀರಿ, ಇನ್ಕಮ್ ಆಗುತ್ತೆ. ರೆಂಟ್ ಫ್ರಮ್ ಹಾಲಿನಿಂದ ಬರುವಂತಹ ಬಾಡಿಗೆ ಪ್ರತಿ ವರ್ಷ ಬರ್ತಾನೆ ಇರುತ್ತೆ, ಹಾಗಾಗಿ ಅದು ರೆಗ್ಯುಲರ್ ಇನ್ಕಮ್ ಆಗಿರೋದ್ರಿಂದ ಇನ್ಕಮ್ ಅಂತ ಬರ್ಕೊಳ್ಳಿ. ಡೊನೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಡೊನೇಷನ್ಸ್ ಆರ್ ರೆವಿನ್ಯೂ ಅಂತ, ಅದು ಜನರಲ್ ಡೊನೇಷನ್ ಅಂತ ನಾವು ಅದನ್ನು ಇನ್ಕಮ್ ಅಂತಲೇ ಪರಿಗಣಿಸ್ಬೇಕು, ಇನ್ಕಮ್. ನೆಕ್ಸ್ಟು ಸೇಲ್ ಆಫ್ ನ್ಯೂಸ್ ಪೇಪರು, ಇಲ್ಲಿ ಪೇಪರ್ ತರಿಸಿರ್ತೀರ ಪೇಮೆಂಟ್ ಸೈಡು, ಅದು 2 ತಿಂಗಳಿಗೆ 3 ತಿಂಗಳಿಗೆ ಏನು ಮಾಡ್ತೀವಿ ನಾವು ಅದನ್ನು ಸೇಲ್ ಮಾಡ್ತಾನೆ ಇರ್ತೀವಿ, ಆವಾಗ ಸೇಲ್ ಮಾಡ್ತಾ ಇರೋದ್ರಿಂದ ಅದು ಆವಾಗ ಬರ್ತಾನೆ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ ರೆವಿನ್ಯೂ ಇನ್ಕಮ್. ಸೊ ನೆಕ್ಸ್ಟು ಲೈಫ್ ಮೆಂಬರ್ಶಿಪ್ ಫೀಸ್, ಹೇಳಿದ್ನಲ್ಲ ಕೆಲವು ದುಡ್ಡಿರುವಂತಹ ಶ್ರೀಮಂತ ವ್ಯಕ್ತಿಗಳು ಪದೇ ಸಬ್ಸ್ಕ್ರಿಪ್ಷನನ್ನು ಕೊಡೋದಿಲ್ಲ, ಒಂದೇ ಸಾರಿ ಏನು ಮಾಡ್ತಾರೆ, ಒಂದು ದೊಡ್ಡ ಮೊತ್ತವನ್ನು ಕೊಟ್ಟು ಮೆಂಬರ್ ಆಗ್ತಾರೆ, ಒಂದೇ ಸಾರಿ ಕೊಡೋದ್ರಿಂದ ಅದೇನಾಗುತ್ತೆ, ಅದು ಕ್ಯಾಪಿಟಲ್ ರಿಸೀಟ್ ಆಗುತ್ತೆ. ಕ್ಯಾಪಿಟಲ್ ರಿಸೀಟ್ ಅಂದ ತಕ್ಷಣ ಅದು ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು, ಇದೆಲ್ಲಿ ಹೋಗ್ಬೇಕಿದು ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಈಗ ತಾನೇ ಹೇಳಿದ್ದೀನಿ ಲಯಬಿಲಿಟಿ ಸೈಡ್ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್. ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಪೇಮೆಂಟ್ ಸೈಡ್ ಇದ್ದರೆ ಅದೆಲ್ಲವೂ ಕೂಡ ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಇಲ್ಲ ಅಸೆಟ್ ಆಗಿರುತ್ತೆ. ಎಕ್ಸ್ಪೆಂಡಿಚರ್ ಅಥವಾ ಅಸೆಟ್ ಆಗಿರುತ್ತೆ, ಯಾವುದೋ ಪೇಮೆಂಟಲ್ಲಿ ಕೊಟ್ಟಿರುವಂಥದ್ದು, ಪೇಮೆಂಟ್ ಸೈಡ್ ಕೊಟ್ಟಿರೋದು. ಇಟ್ ಮೇ ಬಿ ಎನ್ ಎಕ್ಸ್ಪೆಂಡಿಚರ್ ಆರ್ ಮೇ ಬಿ ಅಸೆಟ್. ಇನ್ ದ ಸೇಮ್ ವೇ ನೀವು ರಿಸೀಟ್ ಸೈಡ್ ನೋಡೋದಾದರೆ ಇಟ್ ಮೇ ಬಿ ಇನ್ಕಮ್ ಆರ್ ಮೇ ಬಿ ಲಯಬಿಲಿಟಿ. ಇನ್ಕಮ್ ಆಗಿರುತ್ತೆ ಅಥವಾ ಲಯಬಿಲಿಟಿ ಆಗಿರುತ್ತೆ. ಇದು ನೀವು ಚೆನ್ನಾಗಿ ತಿಳ್ಕೊಬೇಕು. ಇದು ಈ ಥರ ನೀವು 2 ಭಾಗಗಳಾಗಿ ಮಾಡ್ಕೊಂಡ್ಮೇಲೆ ನೀವು ಅಲ್ಲೇನು ಮಾಡಿರ್ತೀರ ಅದನ್ನು ನೋಡ್ಕೊಂಡು ಏನು ಮಾಡಿ ಲೆಕ್ಕವನ್ನು ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ನೀವು ಈ ಪೇಮೆಂಟನ್ನು ಎಕ್ಸ್ಪೆಂಡಿಚರ್ ಬರಿಬೇಕಾದ್ರೆ ಪೇಮೆಂಟ್ ಸೈಡ್ ನೋಡಿ ಉಲ್ಟಾ, ರಿಸೀಟ್ಸ್ ನೋಡ್ಬೇಕಾದ್ರೆ ಇನ್ಕಮ್ ಸೈಡ್ ನೋಡಬೇಕು. ರಿಸೀಟ್ಸ್ ಎಲ್ಲ ನಿಮಗೆ ಈ ಕಡೆ ಬರುತ್ತೆ. ಸೊ ಪೇಮೆಂಟ್ ಎಲ್ಲ ಯಾವ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಸೊ ಈಗ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಕ್ಕವನ್ನು ನಾವು ಮಾಡಿ ರಿಸೀಟ್ಸು ಮತ್ತು ಪೇಮೆಂಟ್ ಅಕೌಂಟಿಂದ ನಮಗೆ ಸರ್ಪ್ಲಸ್ ಎಷ್ಟು ಮತ್ತು ಡೆಫಿಸಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಇವಾಗ ಪ್ರಿಪೇರ್ ಮಾಡೋಣ. ಸೊ ಇಲ್ಲಿ ಡೆಬಿಟ್ ಸೈಡು ಎಕ್ಸ್ಪೆಂಡಿಚರ್ಗಳನ್ನ ಬರೆಯೋಣ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ನಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಎಕ್ಸ್ಪೆಂಡಿಚರನ್ನು ಬರಿಬೇಕಾದ್ರೆ ಎಲ್ಲಿ ನೋಡ್ಬೇಕು ನಾವು, ಪೇಮೆಂಟ್ ಸೈಡ್ ನೋಡಬೇಕು. ಎಲ್ಲಿ ನೋಡಬೇಕು, ಪೇಮೆಂಟ್ ಸೈಡು. ಮತ್ತು ಅಲ್ಲೇ ನೀವು ಬರೆದಿದ್ದಾರೆ ಎಕ್ಸ್ಪೆಂಡಿಚರ್ ಅಂತ, ಅದರಿಂದ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ 2 ಅಂತ ಬೇಕಾದ್ರೆ ಬರೀಬೋದು, ಇಲ್ಲ ಅಂತಂದರೆ ಇಲ್ಲ. ಹಾಗಾಗಿ ಜನರಲ್ ಎಕ್ಸ್ಪೆನ್ಸಸ್ ಅಂತ ಬರೀರಿ. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಜನರಲ್ ಎಕ್ಸ್ಪೆನ್ಸಸ್ಸು 900. ಮತ್ತು ಸ್ಯಾಲರಿ, ಇದು ಕೂಡ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರು. ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ? 16,000. ನೆಕ್ಸ್ಟು ಪ್ರಿಂಟಿಂಗ್ ಚಾರ್ಜಸ್ ನೋಡಿ, ಎಲ್ಲ ಬರೀ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಮಾತ್ರ ನಾನು ಬರೀತಿದ್ದೀನಿ. ಪ್ರಿಂಟಿಂಗ್ ಚಾರ್ಜಸ್ ಎಷ್ಟಿದೆ? ಪ್ರಿಂಟಿಂಗ್ ಚಾರ್ಜಸ್ಸು 1300. ಪೇಮೆಂಟ್ ಸೈಡ್ ನೋಡ್ತಾ ಇರಬೇಕು. ನೆಕ್ಸ್ಟು ಪ್ರಿಂಟಿಂಗ್ ಚಾರ್ಜಸ್ ಆದಮೇಲೆ ಇನ್ಯಾವುದಿದೆ? ಎಲೆಕ್ಟ್ರಿಸಿಟಿ ಚಾರ್ಜಸ್, ವಿದ್ಯುತ್ ಶಕ್ತಿ ಬಿಲ್ಲು. ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟಿದೆ? ಎಲೆಕ್ಟ್ರಿಸಿಟಿ ಚಾರ್ಜಸ್ಸು 7,800 ಆಯ್ತಲ್ವಾ. ಫರ್ನಿಚರ್ನ ಇಲ್ಲಿ ಬರಿಬಾರ್ದು. ಯಾಕೆ ಬರಿಬಾರ್ದು? ಇದು ಅಸೆಟ್ಟು. ಅಸೆಟ್ ಅಂದ ತಕ್ಷಣ ಎಲ್ಲಿ ಹೋಗ್ಬೇಕು? ಅದು ಬ್ಯಾಲೆನ್ಸ್ ಶೀಟಲ್ಲಿ ಹೋಗ್ಬೇಕು. ನೋಡಿ, ಇಲ್ಲಿ ಅಸೆಟ್ ಅಂತಿದೆ, ಆದ್ದರಿಂದ ಅಸೆಟಲ್ಲಿ ಬರಿಬೇಕು, ಅದನ್ನು ಇಲ್ಲಿ ತೊಗೋಬಾರ್ದು. ಬುಕ್ಸ್ ಏನಾಗುತ್ತೆ? ಸಂಸ್ಥೆಗೆ ಒಂದು ಅಸೆಟು. ಅಸೆಟ್ ಎಲ್ಲ ಎಲ್ಲಿ ಹೋಗಬೇಕು? ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು. ಅಸೆಟ್ ಸೈಡ್ ಬರೀರಿ. ನೆಕ್ಸ್ಟ್ ಬನ್ನಿ, ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಅಂದರೆ ಪೇಪರ್ ಬಿಲ್ ಅಂತ ಅಷ್ಟೇ, ಇನ್ನೇನಿಲ್ಲ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಪ್ರತಿ ತಿಂಗಳು ಕಾಲೇಜಲ್ಲಿ ನ್ಯೂಸ್ ಪೇಪರ್ ತರಿಸ್ತಾ ಇರ್ತಾರೆ, ಪ್ರಜಾವಾಣಿ, ಕನ್ನಡಪ್ರಭ, ನೀವು ಓದಲಿಕ್ಕೆ. ಅದು ಪ್ರಿನ್ಸಿಪಾಲು ಖರ್ಚು ಮಾಡಿರೋದು 600 ರೂಪಾಯಿ ಅಂತ ಬರೀರಿ. ನೆಕ್ಸ್ಟು ಮೀಟಿಂಗ್ ಎಕ್ಸ್ಪೆನ್ಸಸ್ ಆವಾಗವಾಗ ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಕಾಲೇಜಲ್ಲಿ, ಅದನ್ನು ಕೂಡ ಬರೀರಿ. ಮೀಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಮೀಟಿಂಗ್ ಎಕ್ಸ್ಪೆನ್ಸಸ್ಸು 7,200. ನೆಕ್ಸ್ಟು ಟಿ ವಿ ಸೆಟ್, ಕಾಲೇಜಿಗೆ ಒಂದು ಟಿ ವಿಯನ್ನು ತಂದಿದ್ದಾರೆ. ಟಿ ವಿ ಸೆಟ್ ಏನಾಗುತ್ತೆ? ಅದು ಪ್ರತಿ ವರ್ಷ ತರೋದಿಲ್ಲ. ಕ್ಯಾಪಿಟಲ್ ಒಂದು ಅಸೆಟ್, ಅದು ನಿಮಗೆ ಅಸೆಟ್ ಅಂದ ತಕ್ಷಣ ಇಲ್ಲಿ ಬರೀಬೇಕು, ಅದು ಬ್ಯಾಲೆನ್ಸ್ ಶೀಟು ಅಸೆಟ್ ಸೈಡು ಬರೀತೀರ. ಸೊ ನೋಡಿ, ಇಲ್ಲಿ ಇಷ್ಟನ್ನು ಮಾತ್ರ ನಾನು ಬರೆದಿದ್ದೀನಿ. ನೀವೆಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರು, ಯಾವುದೇ ಅಸೆಟನ್ನು ನಾನು ಇಲ್ಲಿ ಬರೆದಿಲ್ಲ. ಸೊ ಈ ಥರ ನಾವು 2 ಭಾಗಗಳಾಗಿ ಮಾಡ್ಕೋಬೇಕು. ಪೇಮೆಂಟ್ ಸೈಡ್ ಇರೋದು ಬರೀ ರೆವಿನ್ಯೂ ಐಟಮ್ಸ್ ಮಾತ್ರ ತೊಗೊಳ್ಳಿ, ಕ್ಯಾಪಿಟಲ್ ಐಟಮ್ಸ್ನ ಬಿಟ್ಬಿಡಿ. ಈಗ ಇನ್ಕಮ್ ಸೈಡ್ ಬರೆಯೋಣ. ಇನ್ಕಮ್ ಸೈಡ್ ಯಾವಾಗಲೂ ಇನ್ಕಮ್ ಎಲ್ಲ ಕ್ರೆಡಿಟು. ಸೊ ನೀವು ಕ್ರೆಡಿಟ್ ಸೈಡ್ ಬರಿಬೇಕು ಅಂತಂದಾಗ ಇದನ್ನು ನೋಡಿ, ರಿಸೀಟ್ ಸೈಡು. ಸೊ ಇಲ್ಲಿ ಫಸ್ಟು ಕ್ಯಾಪಿಟಲ್ ಫಂಡ್ ಅಂತ ಅವರೇ ಕೊಟ್ಟಿದ್ದಾರೆ, ಇಷ್ಟಿದೆ ಅಂತ. ಅದನ್ನು ನಾವು ಕ್ಯಾಪಿಟಲ್ ಫಂಡನ್ನು ಈಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ತೊಗೊಳ್ಳೋಣ ಹಾಗಾಗಿ ಅದು ನಿಮಗೆ ಓಪನಿಂಗ್ ಬ್ಯಾಲೆನ್ಸು ಬರಲ್ಲ. ನೆಕ್ಸ್ಟ್ ಬನ್ನಿ, ಸಬ್ಸ್ಕ್ರಿಪ್ಷನ್ ಅಂತಂದರೆ ಸದಸ್ಯರು ಪ್ರತಿ ವರ್ಷ ಕಟ್ಟುವಂಥ ಒಂದು ಶುಲ್ಕ. ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ನೋಡಿ? ಸಬ್ಸ್ಕ್ರಿಪ್ಷನ್ನು 75,000. ನೆಕ್ಸ್ಟ್ ಏನಿದೆ? ಎಂಟ್ರೆನ್ ಫೀಸನ್ನು ರೆವಿನ್ಯೂ ಇನ್ಕಮ್ ಅಂತ ತಗೋಬೇಕು ಅಂತ ಅವರೇ ಹೇಳಿರೋದ್ರಿಂದ ನೀವು ಇಲ್ಲೇ ತಗೋಬೇಕು. ಎಂಟ್ರೆನ್ಸ್ ಫೀಸ್ ಎಷ್ಟಿದೆ? ಎಂಟ್ರೆನ್ಸ್ ಫೀಸ್ ನೋಡಿ
ನಿಮಗೆ ಎಂಟ್ರೆನ್ಸ್ ಫೀಸು 2000. ನೆಕ್ಸ್ಟ್ ಯಾವುದಿದೆ, ರೆಂಟ್ ಫ್ರಮ್ ಹಾಲ್ನನ್ನು ಬಾಡಿಗೆ ಕೊಟ್ಟಾಗ ಬಂದಂಥದ್ದು ರೆಂಟ್ ಫ್ರಮ್ ಹಾಲ್ ಎಷ್ಟಿದೆ, 7000. ನೆಕ್ಸ್ಟ್ ಯಾವುದಿದೆ, ಡೊನೇಷನ್ನು ಕೂಡ ರೆವಿನ್ಯೂ ಇನ್ಕಮ್ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಡೊನೇಷನ್ನು ಕೂಡ ಇನ್ಕಮ್ ಆಗಿರೋದ್ರಿಂದ ನಾವಿಲ್ಲೇ ತೊಗೋಬೇಕಾಗತ್ತೆ. ಎಷ್ಟು ಬಂದಿದೆ ಡೊನೇಷನು, ಜನರಿಂದ 10,000 ರೂಪಾಯಿ ಬಂದಿದೆ. ಸೊ ಸೇಲ್ ಆಫ್ ನ್ಯೂಸ್ ಪೇಪರ್, ಹಳೆ ಪೇಪರ್ಗಳನ್ನು ಮಾರಿ ಬಂದಂತಹ ಹಣ. ಸೇಲ್ ಆಫ್ ನ್ಯೂಸ್ ಪೇಪರ್ ಎಷ್ಟು ಬಂದಿದೆ, ಸೇಲ್ ಆಫ್ ನ್ಯೂಸ್ ಪೇಪರ್ ನೋಡಿ 400 ಅಲ್ವಾ. ಸೊ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಇದೆ, ಇದನ್ನು ನಾನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ, ಇದು ಕ್ಯಾಪಿಟಲ್ ರಿಸಿಟ್ ಆದಾಗ ಎಲ್ಲಿ ಬರಬೇಕು, ಅದು ಲಯಬಿಲಿಟಿ ಸೈಡು ಬರಬೇಕು. ಸೊ ಹಾಗಾಗಿ ಇಲ್ಲಿ ಬಂದಿರೋದೆಲ್ಲ ರೆವಿನ್ಯೂ ಇನ್ಕಮ್ಮು, ಈ ಕಡೆ ಬಂದಿರೋದೆಲ್ಲ ರೆವಿನ್ಯೂ ಪೇಮೆಂಟ್ ಎಲ್ಲ ತಗೊಂಡಿದ್ದೀವಿ. ಈಗ ನಾವು ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡ್ಕೊಳ್ಳೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ, ಡೆಬಿಟ್ ಸೈಡ್ ಜಾಸ್ತಿ ಇದೆಯೋ ಅಂತ. ನೀವು ಕ್ಯಾಲ್ಕುಲೇಟ್ರ್ ತೊಗೊಂಡು 75,000 + 2,000 + 7,000 + 10,000 + 400 ಇಷ್ಟನ್ನು ಕೂಡಿಸಿದ್ರೆ ನಿಮಗೆ ಟೋಟಲು 94,400 ರೂಪಾಯಿ ಬರುತ್ತೆ. ಎಷ್ಟು ಬರುತ್ತೆ, 94,400. ಇದೇ ಟೋಟಲನ್ನು ಡೆಬಿಟ್ ಸೈಡು ಬರೀರಿ. ಇದೇ ಟೋಟಲನ್ನು ಎಲ್ಲಿ ಬರೀರಿ, ಡೆಬಿಟ್ ಸೈಡು 94,400. 94,400. 94,400ರಲ್ಲಿ ಪೇಮೆಂಟನ್ನೆಲ್ಲ ನೀವೇನು ಮಾಡಿ, ಒಂದೊಂದಾಗಿ ಕ್ಯಾಲ್ಕುಲೇಟರ್ ತೊಗೊಂಡು ಕೂಡಿಸಿ. 900 + 16,000 + 1,100 + 7,800 + 600 + 7,200 ಎಲ್ಲ ಖರ್ಚುಗಳನ್ನು ನೀವು ಕೂಡಿಸಿದಾಗ ಒಟ್ಟು ಖರ್ಚು 33,800 ಬರುತ್ತೆ. ಎಷ್ಟು ಬರುತ್ತೆ, 33,800 ರೂಪಾಯಿ ಖರ್ಚಾಗಿದೆ. ಸಂಸ್ಥೆಗೆ ಬಂದ ಆದಾಯ ಎಷ್ಟಿದೆ, 94,400. ಈ ಆದಾಯದಿಂದ ಖರ್ಚನ್ನು ಕಳೆದಾಗ ಬರುವಂಥದ್ದೇ ಇನ್ಕಮ್ ಅಂತ ಹೇಳ್ತೀವಿ, ಅದನ್ನು ಅಥವಾ ಉಳಿದ ಹಣ ಅಂತ ಹೇಳ್ತೀವಿ. ಅದನ್ನು ನಾವೇನಂತ ಕರಿಬೇಕು, ಸರ್ಪ್ಲಸ್ ಅಂತ ಹೇಳಬೇಕು. ಏನಂತ ಕರಿಬೇಕು, ಸರ್ಪ್ಲಸ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ನಮಗೇನು ಸಿಗುತ್ತೆ, ಸರ್ಪ್ಲಸ್. SURPLUES. ಸರ್ಪ್ಲಸ್ ಹೆಂಗೆ ಬಂತು ಅಂತಂದರೆ, ನಿಮಗೆ ಬಂದ ಆದಾಯ 94,400, ನೀವು ಖರ್ಚು ಮಾಡಿರೋದು ಎಷ್ಟು, 33,800. ನೋಡಿ, 94,400ರಲ್ಲಿ 33,800ನ ಕಳೆದ್ರೆ ನಿಮಗೆ ಕ್ಯಾಲ್ಕುಲೇಟ್ರಲ್ಲಿ ಮಾಡಿದಾಗ 60,600 ರೂಪಾಯಿ ಬರುತ್ತೆ. ಎಷ್ಟು ಬರುತ್ತೆ, 60,600. ಇದು ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ರೆವಿನ್ಯೂ ಇನ್ಕಮ್ನ ಕ್ರೆಡಿಟ್ ಸೈಡ್ ಹಾಕ್ತೀರಾ, ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಡೆಬಿಟ್ ಸೈಡ್ ಹಾಕಿ ಟೋಟಲ್ ಮಾಡಿ, ಆ ಟೋಟಲಿಂದ ಖರ್ಚನ್ನು ಕಳೆದಾಗ ಬರುವಂಥದ್ದೇ ಸರ್ಪ್ಲಸ್. ನೋಡಿ, ಈಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಎಷ್ಟು ಬಂದಿದೆ, 60,600 ರೂಪಾಯಿ ಸರ್ಪ್ಲಸ್ ಬಂದಿದೆ. ಈಗ ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದಾಗ ಅಸೆಟ್ಸು ಮತ್ತು ಲಯಬಿಲಿಟೀಸನ್ನು ಬರಿಬೇಕಾಗತ್ತೆ. ಈಗ ಫಸ್ಟು ನಾವು ಅಸೆಟ್ಸ್ ಬರೆಯೋಣ, ಆಮೇಲೆ ಲಯಬಿಲಿಟೀಸ್ ಬರೆಯೋಣ. ನಿಮ್ಮಿಷ್ಟ. ಫಸ್ಟೇ ಲಯಬಿಲಿಟೀಸನ್ನು ಬರೆದು ಅಸೆಟ್ ಆದರೂ ಬರಿಬೋದು, ಅಸೆಟ್ ಬರೆದು ಲಯಬಿಲಿಟೀಸ್ ಆದರೂ ಬರಿಬೋದು. ಅಸೆಟನ್ನು ನಾವು ಬರಿಬೇಕು ಅಂತಂದಾಗ ನಾನು ಫಸ್ಟೇ ಹೇಳಿದ್ದೀನಿ, ಪೇಮೆಂಟ್ ಸೈಡ್ ನೋಡಿದ್ರೆ ಸಾಕು. ನೀವೇನೇ ಅಸೆಟನ್ನು ಬರಿಬೇಕು ಅಂತಂದರೆ ಯಾವ ಕಡೆ ನೋಡಬೇಕು, ಪೇಮೆಂಟ್ ಸೈಡು. ಪೇಮೆಂಟಲ್ಲಿ ಅಸೆಟನ್ನು ನಾನು ಬರೆದಿಲ್ಲ, ಯಾವುದ್ಯಾವುದನ್ನು ಬರೆದಿಲ್ಲ. ಫರ್ನಿಚರ್ ಒಂದು ಅಸೆಟ್ಟು ಬರೆದಿಲ್ಲ, ಬುಕ್ಸ್ ಒಂದು ಅಸೆಟ್ಟು ಬರೆದಿಲ್ಲ, ಮತ್ತು TV ಸೆಟ್ಟು ಒಂದು ಅಸೆಟ್ಟು, ಮತ್ತು ಕ್ಲೋಸಿಂಗಲ್ಲಿ ಕ್ಯಾಶ್ ಇದೆ ನೋಡಿ ಸಂಸ್ಥೆಯಲ್ಲಿ, ಎಷ್ಟಿದೆ, 15,900 ರೂಪಾಯಿ. ಇದನ್ನು ನಾನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೆದಿಲ್ಲ. ಹಾಗಾಗಿ ಅದು ಅವು 4 ಕೂಡ ಅಸೆಟ್ ಆಗಿರೋದ್ರಿಂದ ನಾವು ಯಾವ ಕಡೆ ಬರೀಬೇಕು, ಅಸೆಟ್ ಸೈಡು ಬರೀಬೇಕು. ಈಗ ಒಂದೊಂದಾಗಿ ಅಸೆಟನ್ನು ಬರಿತಾ ಹೋಗೋಣ. ಫಸ್ಟ್ ಯಾವುದು, ಫರ್ನಿಚರ್. ಎಷ್ಟಿದೆ ನೋಡಿ ಫರ್ನಿಚರು, 26,500. ನೆಕ್ಸ್ಟ್ ಯಾವ ಅಸೆಟ್ ಇದೆ, ಬುಕ್ಸ್. ಎಷ್ಟಿದೆ ಬುಕ್ಸು, 30,000. ನೆಕ್ಸ್ಟ್ ಏನಿದೆ, TV ಸೆಟ್. TV ಸೆಟ್ ಒಂದು ಅಸೆಟ್ ತಾನೆ, ಸೊ ಹಾಗಾಗಿ ಅಸೆಟ್ ಸೈಡ್ ಬರೀರಿ. ನೆಕ್ಸ್ಟು ಕ್ಯಾಶ್ ಇದೆ ನೋಡಿ, ಇಲ್ಲಿ
ಕ್ಯಾಶ್ ಒಂದು ಅಸೆಟ್ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದ್ರಿಂದ ಇಟ್ ಶುಡ್ ಬಿ ಟೇಕನ್ ಆಸ್ ಎನ್ ಅಸೆಟ್. ಎಷ್ಟಿದೆ? 15,900. ಸೊ ಪೇಮೆಂಟ್ ಸೈಡ್ ನೋಡಿಕೊಂಡು ಅಸೆಟ್ ಎಲ್ಲ ರೆಕಾರ್ಡ್ ಮಾಡಿದ್ದೀರಾ. ಈಗ ನೀವು ಲಯಬಿಲಿಟಿ ಸೈಡು ರೆಕಾರ್ಡ್ ಮಾಡೋಣ. ಫಸ್ಟು ಕ್ಯಾಪಿಟಲ್ ಫಂಡನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಮಾಡಬೇಕು? ಕ್ಯಾಪಿಟಲ್ ಫಂಡ್. ಈಗ ತಾನೇ ನಾನು ಅದನ್ನು ಹೇಳ್ಕೊಟ್ಟಿದ್ದೀನಿ. ಕ್ಯಾಪಿಟಲ್ ಫಂಡ್ ಅಂದರೆ ಏನೇನು ತೊಗೋಬೇಕು ಅಂತ ಅದನ್ನು ಜ್ಞಾಪಕ ಇಟ್ಕೊಂಡು ಕರೆಕ್ಟಾಗಿ ಬರೀರಿ. ನಾನು CF ಅಂತ ಬರಿತೀನಿ. CF ಮೀನ್ಸ್ ಕ್ಯಾಪಿಟಲ್ ಫಂಡ್ ಅಂತ. ಫಸ್ಟು ಓಪನಿಂಗಲ್ಲಿ ಎಷ್ಟಿತ್ತು ಅದನ್ನು ತಗೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಅಂತಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಬ್ಯಾಲೆನ್ಸ್ ಬ್ರಾಡ್ ಕ್ಯಾಪಿಟಲ್ ಫಂಡ್ ಅಂತ. ಎಷ್ಟಿದೆ ಕ್ಯಾಪಿಟಲ್ ಫಂಡು? 3,500. ಸೊ ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ ನಾನು. 5 ಐಟಮ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯಾವುದೋ ಲೆಗಸೀಸ್ ಇದ್ದರೆ ಆ್ಯಡ್ ಮಾಡಬೇಕು, ಲೈಫ್ ಮೆಂಬರ್ಶಿಪ್ ಫೀಸ್ ಇದ್ದರೆ ಆ್ಯಡ್ ಮಾಡಬೇಕು, ಡೊನೇಷನ್ಸ್ ಏನಾದರೂ ಇದ್ದರೆ ಕ್ಯಾಪಿಟಲೈಸ್ಡ್ ಪೋರ್ಷನ್ನು, ಮತ್ತು ಎಂಟ್ರೆನ್ ಫೀಸ್ ಇದ್ದರೆ, ಮತ್ತು ನೀವು ಕಂಡುಹಿಡಿದಿದ್ರಲ್ಲ ಸರ್ಪ್ಲಸ್, ಇದು 5ನೇದು. ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಅಂತ ಹಾಕಿ ಅಥವಾ ನಾನು ಪ್ಲಸ್ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನೋಡಿ ಯಾವುದಿದೆ, ಲೆಗಸಿ ಇದೆಯಾ ನೋಡಿ, ಲೈಫ್ ಮೆಂಬರ್ಶಿಪ್ ಫೀಸ್ ಇದೆಯಾ ನೋಡಿ. ನಿಮಗೆ ಲೈಫ್ ಮೆಂಬರ್ಶಿಪ್ ಫೀಸ್ ಇದೆ ಅಲ್ವಾ, 7,300. ಅದನ್ನು ಬರೀರಿ. ಲೈಫ್ ಮೆಂಬರ್ಶಿಪ್ ಫೀಸ್. ಲೈಫ್ ಮೆಂಬರ್ಶಿಪ್ ಫೀಸ್ ಎಷ್ಟು ಕೊಟ್ಟಿದ್ದಾರೆ? ಲೈಫ್ ಮೆಂಬರ್ಶಿಪ್ ಫೀಸು 7,300 ಅಲ್ವಾ? ಅದೊಂದೇ ಇರೋದು. ಸೊ ಹಾಗಾಗಿ ಇದೊಂದು ಮಾತ್ರ ನಾವು ಏನು ಮಾಡಿದ್ದೀವಿ, ಕ್ಯಾಪಿಟಲ್ ರಿಸಿಟ್ ಅಂದ್ಬಿಟ್ಟು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ಕೋಬೇಕು. ಇನ್ನೆಲ್ಲ ರೆವಿನ್ಯೂ ಇನ್ಕಮ್ ಅಂತ ಇಲ್ಲಿ ಬರೆದಿದ್ದೀರ. ಸೊ ಲೈಫ್ ಮೆಂಬರ್ಶಿಪ್ ಫೀಸ್ ಆದಮೇಲೆ ಡೊನೇಷನ್ನು ಮತ್ತು ಎಂಟ್ರೆನ್ ಫೀಸ್ ಎಲ್ಲ ನಾವು ಇಲ್ಲೇ ತೊಗೊಂಡಿದ್ದೀವಿ, ಬರಲ್ಲ. ಮತ್ತು ಇನ್ನೊಂದು ಐಟಮ್ನ ನಾವು ಆ್ಯಡ್ ಮಾಡ್ಕೋಬೇಕು. ಯಾವುದನ್ನು? ಸರ್ಪ್ಲಸ್. ಈ ವರ್ಷ ಉಳಿದಿರುವಂತಹ ಒಂದು ಹಣ ಎಷ್ಟಿದೆ, ಸಂಸ್ಥೆಯಲ್ಲಿ ಎಷ್ಟು ಖರ್ಚೆಲ್ಲ ಕಳೆದು ಉಳಿದಿರೋ ಹಣ ಎಷ್ಟು? 60,600. ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಸರ್ಪ್ಲಸ್. ಎಷ್ಟಿದೆ? 60,600. ಸೊ 3,500 ಪ್ಲಸ್ 7,300 ಪ್ಲಸ್ 60,600. ಈ ಮೂರನ್ನು ಕೂಡಿಸಿ ಎಷ್ಟು ಬರುತ್ತೆ ನಿಮಗೆ? 71,400. ಎಷ್ಟು ಬಂತು? 71,400. ಸೊ ಆಯಿತಾ? ಈಗ ನೋಡಿ, ಈ ಎಲ್ಲ ಪೇಮೆಂಟ್ ಎಲ್ಲ ತೊಗೊಂಡಿದ್ದೀವಿ. ರಿಸಿಟ್ಸ್ ಎಲ್ಲ ಒಂದು ಐಟಮ್ನ ಬಿಡದೆ ಎಲ್ಲವನ್ನು ಏನು ಮಾಡಿದ್ದೀನಿ, ತೊಗೊಂಡಿದ್ದೀನಿ. ಕೆಲವನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೊಂಡಿದ್ದೀನಿ, ಇನ್ನು ಕೆಲವನ್ನ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡಿದ್ದೀನಿ. ಎಲ್ಲ ತೊಗೊಂಡಿದ್ದೀನಿ ಅಂತ ನಿಮಗೆ ಖಚಿತ ಆದಮೇಲೆ, ಫರ್ಮ್ ಆದಮೇಲೆ, ನೀವು ಯು ಶುಡ್ ಆ್ಯಡ್ ಆಲ್ ಅಸೆಟ್ಸ್ ಆ್ಯಂಡ್ ಯು ಶುಡ್ ಆ್ಯಡ್ ಆಲ್ ಲಯಬಿಲಿಟೀಸ್. ಇಟ್ ಶುಡ್ ಬಿ ಈಕ್ವಲ್. ಎರಡೂ ಕೂಡ ಏನು ಬರಬೇಕು? ಈಕ್ವಲ್ ಆಗಬೇಕು. ಸೊ ಇವಾಗ ಇಷ್ಟನ್ನು ಕೂಡಿಸಿ. ಎಷ್ಟು? 26,500, 13,000, 16,000 ಪ್ಲಸ್ 15,900. ಇಷ್ಟನ್ನು ನೀವು ಕ್ಯಾಲ್ಕುಲೇಟ್ರ್ ತಗೊಂಡು ಕೂಡಿಸಿದಾಗ ನಿಮ್ಗೆ ಎಷ್ಟು ಬರುತ್ತೆ? 71,400. ಎಷ್ಟು ಬರುತ್ತೆ? 71,400. ನೋಡಿ, 71,400. ನೋಡಿ, ಇದು ಟ್ಯಾಲಿ ಆಯಿತು. ಬ್ಯಾಲೆನ್ಸ್ ಶೀಟ್ ಏನಾಯಿತು ನಿಮಗೆ? ಟ್ಯಾಲಿ ಆಯಿತು. ಸೊ ಈ ಥರ ನೀವು ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಹೇಗೆ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಒಂದು ಸಿಂಪಲ್ ಪ್ರಾಬ್ಲಮನ್ನು ಮಾಡಿ ನಿಮಗೆ ತೋರಿಸಿದ್ದೀನಿ. ಇದೇ ಥರ ನೀವು ಮುಂದೆ ನಾನು ಕೊಡುವಂತಹ ಪ್ರಾಬ್ಲಮನ್ನು ಮನೇಲಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.